ಅದಕ್ಕೆ ರಾಜೇಗೌಡರು ಗೆದ್ದಾಗ ಚುನಾವಣಾ ಆಯೋಗ ಎಲ್ಲ ಸರಿ ಇದೆ, ಸೋತಾಗ ಸರಿ ಇಲ್ಲ. ಇದು ಮಾಮೂಲಿ ಡೈಲಾಗ್ ಕಾಂಗ್ರೆಸ್ ಅವರು. ಈಗಲೂ ಹೇಳಿದಾರಲ್ಲ ರಾಹುಲ್ ಗಾಂಧಿ, ಕೇರಳದಲ್ಲಿ EME ಸರಿ ಇದೆಯಂತೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಕೇರಳದಲ್ಲಿ ಸರಿ ಇದೆಯಂತೆ, ವೆಸ್ಟ್ ಬೆಂಗಾಲಲ್ಲಿ ಸರಿ ಇಲ್ಲಂತೆ. ಅದಕ್ಕೆ ಅವ್ರನ್ನೆಲ್ಲ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ರಾಹುಲ್ ಗಾಂಧಿಗೂ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಅರ್ಥ ಆಗ್ತದೆ. ತಮಿಳ್ನಾಡಲ್ಲೂ ಸರಿ, ವೆಸ್ಟ್ ಬೆಂಗಾಲ್ ಮಾತ್ರ ಸರಿ ಇಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಇದ್ದಾನೆ ಕಾಂಗ್ರೆಸ್ಸು ಇವತ್ತು ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ದೇಶದಲ್ಲಿ. ಇನ್ನಾದರೂ ಕರೆಕ್ಟಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋವಂಥದ್ದು ಸೂಕ್ತ. ಕಾಂಗ್ರೆಸ್ ಪಾರ್ಟಿ ಈಗ ಖರ್ಗೆ ಅವ್ರ ಎಂಟ್ರಿ ಆದಮೇಲೆ ಎಲ್ಲ ಸೈಲೆಂಟ್ ಔಟ್. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈಗ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ DK ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ, ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.